ಸೊ ಮಗಳು ಹೇಗಿದ್ದಾಳೆ? ಸೂಪರ್ ಆಗಿದ್ದಾಳೆ, ಆಟಮ್ ಬಾಂಬ್. ನಂದೊಂದು ವರ್ಷನ್ ಅನದರ್ ವರ್ಷನ್ ನೋಡ್ದಂಗೆ ಆಗ್ತಿದೆ. ಲೈಕ್ ನನ್ನೇ ಒಂದ್ ಮಿರದಲ್ಲಿ ನೋಡ್ಕೊಂಡಂಗ ಬಟ್ ಆಗ್ತಿದೆ. ನಾನು ಒಂದ್ಸಲ ಕಾನ್ವರ್ಸೇಷನ್ ಕೇಳಿಸ್ಕೊಂಡಿದ್ದೆ, ನಂಗೆ ಆಕ್ಚುಲಿ ನಿಮ್ ಮಗಳು ಹೌದೋ ಅಲ್ವೋ ಅಂತ ಡೌಟ್ ಬಂತು. ಅಷ್ಟು ಪಟ್ಪಟ ಅಂತ ಮಾತಾಡುತ್ತೆ ಆ ಪುಟಾಣಿ. ಈಗ ಮಲ್ಗಿರ್ತಾಳ ಎದ್ದಿರ್ತಾಳ? ಮೇ ಬಿ ದಿಸ್ ಇಸ್ ಅ ಸ್ಲೀಪಿಂಗ್ ಟೈಮ್, ಮೇ ಬಿ ಎದ್ದಿರ್ತಾಳೆ ಅಂತ ಜಸ್ಟ್ ಕ್ಯಾನ್ ವಿ ಚೆಕ್? ಅವಳ ಜೊತೆ ಫೋಟೋಸ್ ವಿಡಿಯೋಸ್ ನೋಡಿದ್ದಾರೆ ನಮ್ಮ ಆಡಿಯನ್ಸ್, ಬಟ್ ನೀವು ಅವಳು ಮಾತಾಡೋದನ್ನ ಕೇಳಲೇಬೇಕು ನೀವು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅವಳು ಎದ್ದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಲೋ ಪಪ್ಪ, ನಿಂಗೆ ಮೇಕಪ್ ಕಿಟ್ ತಗೊಂಬರ್ಲಾ? ಏನೇನ್ ಬೇಕು ನಿಮ್ಗೆ? ಅವಿನ್ಯಾ, ಏನ್ ಬೇಕು ಕಂದ ಮೇಕಪ್ ಅಲ್ಲಿ? ಮೇಕಪ್ ಲವ್ ಯು ಮಮ್ಮ, ಮಿಸ್ ಯು ಮಮ್ಮ, ಥ್ಯಾಂಕ್ ಯು. ಮಳೆ ಬರ್ತಿದ್ಯಾ? ಓಕೆ ಓಕೆ, ಹುಷಾರು, ಆಚೆ ಕಡೆ ಹೋಗ್ಬೇಡ. ಜಾಣೆ ಅಷ್ಟೇ. ಶೀಸ್ ಮೂಡಿ. ಹೌದು, ಮೂಡ್ ಇಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಆಟ ಆಡೋ ಮೂಡಲ್ಲಿ ಇದ್ದಾಳೆ. ಸೊ ಹಂಗಾಗಿ ಅವಳು ಎಷ್ಟು ಮಾತಾಡ್ತಾಳೋ ಅಷ್ಟೇ ನಮ್ ಪುಣ್ಯ. ಅಂಬಾ, ನಿನ್ ಕಣ್ಣು ಯಾವ್ದಪ್ಪ? ಕಣ್ಣು. ಮೂಗು? ಮೂಗು. ಬಾಯಿ? ಹಲ್ಲು? ಹಲ್ಲು? ಈ ಹಲ್ಲು. ಕಿವಿ ಯಾವ್ದು? ಕಿವಿ? ನಿನ್ ಹೊಟ್ಟೆ ಯಾವ್ದು? ಹೊಟ್ಟೆ. ಇದು ಹೊಟ್ಟೆ. ಇದು ಹೊಟ್ಟೆ. ಇದು ಹೊಟ್ಟೆ. ಕೈ ಯಾವ್ದು ಅವಿನ್ಯಂದು? ಕೈ. ಕಾಲು? ಅಪ್ಪ, ವೆರಿ ಗುಡ್. ತುಂಬಾ ತುಂಟಿನ? ಸಿಕ್ಕಾಪಟ್ಟೆ. ಅಂದ್ರೆ ಅಂತದ್ ಒಂದ್ ಮಗು ಸಾಕೋದು ಒಂದೇ, 10 ಸಭಾವರ್ಣ ಸಾಕೋದು ಒಂದೇ ಆಕ್ಚುಲಿ. ಅಂದ್ರೆ ಮಿನಿ ನಯನ ತರ. ನಮ್ಮಮ್ಮ ನಂಗೆ ಯಾವಾಗ್ಲೂ ಹೇಳೋರು, ನೀನ್ ಎಷ್ಟು ತರಲೆ ಇದೆಯಾ ಗೊತ್ತಾ, ನೀನ್ ಚಿಕ್ಕವಳಿದ್ದಾಗ ಹೆಂಗಿದ್ದೆ ಗೊತ್ತಾ, ನೀನು ನಿಭಾಯಿಸೋದು ಎಷ್ಟು ಕಷ್ಟ ಆಗ್ತಿದ್ ಗೊತ್ತಾ. ಅವಾಗೆಲ್ಲ ಅನ್ಸತ್ತೆ ಏನ್ ಇವ್ರ ಮಾತಿದ್ರು ಬರೀ ಕಂಪ್ಲೇಂಟ್. ಈಗ ನಮ್ಮ ಅತ್ತೆ ಹೇಳ್ತಾರೆ, ಫೋನ್ ಮಾಡಿ ನಮ್ಮ ಅತ್ತೆ ಬೆಳಗ್ಗೆ ತೋರಿಸ್ತಿದ್ದಾರೆ, ಒಂದು ವೇಲ್ ತಗೊಳಕ್ ನಿನ್ ಮಗಳು ಇಡೀ ಬುಟ್ಟಿನೆಲ್ಲ ಸಾರಿಸಿದಾಳೆ, ನೋಡಿಲ್ಲಿ ರೂಮ್ನ ಅವಸ್ಥೆ ಅಂತ. ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ. ನನ್ಗಾಗಲ್ಲ ಇವಳ ನೋಡ್ಕೊಳಕ್ಕೆ, ನನ್ ಕೈಯಲ್ಲಿ ಆಗಲ್ಲ, ಕರ್ಕೊಂಡೋಗ್ಬಿಡು ಇವಳನ್ನ ಅಂತ. ನಾನು ಹೋಗಲ್ಲ ಕಡೆ, ನಾನು ಹೋಗಲ್ಲ ಅಷ್ಟೇ ಅಂತಿದ್ರು. ಅದನ್ನ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ರು ನಮ್ಮಮ್ಮ. ಹಿಂಗೆಲ್ಲ ಮಾಡ್ತಾಳೆ ನೋಡಮ್ಮ ಇವಳು, ಹೆಂಗ್ ಇವಳನ್ನ ನಿಭಾಯಿಸೋದು, ನಾವ್ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ. ಬಟ್ ದೇ ಬೋತ್ ಆರ್ ಬೆಸ್ಟ್ ಫ್ರೆಂಡ್ ಅಂತ ಅನ್ಸುತ್ತೆ, ನಿಮ್ಮ ಅತ್ತೆ ಮತ್ತೆ ನಿಮ್ಮ ಮಗಳು. ಆಕ್ಚುಲಿ ಹೌದು. ಅವಳು ನನಗಿಂತ ಜಾಸ್ತಿ, ನಮ್ಮ ಯಜಮಾನ್ರಿಗಿಂತ ಜಾಸ್ತಿ ಅವಳು ಅವ್ರ ಅಮ್ಮಮ್ಮನೇ ಹಚ್ಕೊಂಡಿರೋದು. ಸೊ ಹಂಗಾಗಿ ಅವ್ರ ಜೊತೆಗೇನೆ ಜಾಸ್ತಿ ಅಟ್ಯಾಚ್ಡ್ ಆಗಿರೋದು. ಅವಳು ಮಲ್ಕೊಳ್ಳೋದು ಅಷ್ಟೇನೆ, ಅವ್ರ ಜೊತೆಗೆ ಮಲ್ಕೊಳ್ಳೋದು, ಅವರೇ ಊಟ ಮಾಡಿಸ್ಬೇಕು, ಅವರೇ ಸ್ನಾನ ಮಾಡಿಸ್ಬೇಕು. ಹಂಗೆ ನಾವು ಹೋದ್ರೆ ಒಕೇಶನಲಿ ನಮ್ಮನ್ನ ಪ್ರೀತಿ ಮಾಡ್ತಾಳೆ, ಮುದ್ದು ಮಾಡ್ತಾಳೆ, ಇಂಥದ್ದು ಬೇಕು ಇಂಥದ್ದಿಲ್ಲ ಅಂತ ಕೇಳ್ತಾಳೆ, ಇದು ಮಾಡ್ತಾಳೆ. ಬಟ್ ರಾತ್ರಿ ಊಟ ಅಂತ ಬಂದ್ರೆ ಅವರೇ ಬೇಕು, ಅಷ್ಟು ಅಡಿಕ್ಟ್ ಆಗ್ಬಿಡಿದಾಳೆ ಅವ್ರಿಗೆ. ನೀವು ಮದರ್ಹುಡ್ನ ಎಷ್ಟು ಎಂಜಾಯ್ ಮಾಡಿದ್ದೀರಾ? ಐ ಆಮ್ ಲೈಕ್, ನನಗೆ ಎಂಜಾಯ್ ಮಾಡಕ್ಕೆ ನನಗೆ ಟೈಮೇ ಇಲ್ಲ. ನಾನು ಎಲ್ಲಾದ್ರೂ ಅಪ್ಪ ಅಂತ ಹಿಂಗೆ ಮನೆಗೆ ಬಂದು ಕೂತ್ರೆ ಸ್ಟಾರ್ಟ್ ಆಗುತ್ತೆ ಕಾಲು. ಮೇಡಮ್ ಅಲ್ಲಿ ಪ್ರೋಗ್ರಾಮ್, ಇಲ್ಲಿ ಪ್ರೋಗ್ರಾಮ್, ಅಲ್ಲಿ ಶೂಟಿಂಗ್, ಇಲ್ಲಿ ಶೂಟಿಂಗ್. ನಾನು ಎಷ್ಟೊಂದು ಸತಿ ನನ್ನ ಮಗುಗೋಸ್ಕರ ನನ್ನ ಕೆಲಸನೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ಸರ್ ಆಗಲ್ಲ, ನಾನು ಬರಲ್ಲ, ನಾನು ಮಾಡೋಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದಷ್ಟು ಟ್ರೈ ಮಾಡ್ತಿರ್ತೀನಿ ಅವಳ ಜೊತೆಗೆ ಸಮಯ ಕಳೆಯೋದಕ್ಕೆ, ನಾನು ಎಷ್ಟಾಗುತ್ತೋ ಅಷ್ಟು ಕಳಿಯೋಣ ಅಂಥೇಳಿ. ಬಟ್ ಸ್ಟಿಲ್ ಅವಳ ಜೊತೆ ಇದ್ದಷ್ಟು ಕ್ರೇವಿಂಗ್ ಜಾಸ್ತಿ ನನಗೆ. ಇನ್ನೊಂದು ಸ್ವಲ್ಪ ಹೊತ್ತಿರೋಣ ಅವಳ ಜೊತೆಗೆ ಅಂತ ಅನಿಸ್ತಾ ಇರತ್ತೆ. ಸೊ ಏನ್ ಕನ್ಸಿದೆ ನಿಮ್ ಗಂಡ ಹೆಂಡತಿಗೆ ಮಗಳ ಬಗ್ಗೆ? ಮಗಳು ಏನಾಗ್ಬೇಕು ಅಂತ ಅಂದು ಯೂಶ್ವಲಿ ನಮ್ಮ ಪೇರೆಂಟ್ಸಿಗೆ ಇತ್ತದು, ನಿಮ್ ಪೇರೆಂಟ್ಸಿಗೂ ಇತ್ತು. ನನಗೆ ಗೊತ್ತಿಲ್ಲ, ಬಿಕಾಸ್ ನಾವು ಅವಳ ಫ್ಯೂಚರಲ್ಲಿ ಅವಳು ಇದಾಗಬೇಕು ಅದಾಗಬೇಕು ಅಂತ ನಾವು ಯಾವತ್ತೂ ಕುತ್ಕೊಂಡು ಪ್ಲ್ಯಾನ್ ಮಾಡಿಲ್ಲ. ಅವಳು ಏನಾಗ್ತಾಳೋ, ಅವಳಿಗೆ ಏನಾಗಕ್ಕೆ ಆಸೆ ಇದು ಬಿಟ್ಬಿಡೋಣ ಅಂತ. ಬಟ್ ಸ್ಟಿಲ್ ನನಗೆ ಒಂದು ಮನಸ್ಸಿನೊಂದು ಮೂಲೆಯಲ್ಲಿ ನನಗೆ ಅವಳೊಬ್ಳು ಆರ್ಮಿಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ ನನಗೆ. ಏನಾದರೂ ಸರಿ ದೇಶಕ್ಕೋಸ್ಕರ ಏನೋ ಒಂದು ಮಾಡಬೇಕು ಅವಳು ಅನ್ನೋದೊಂದು ಆಸೆ ಇದೆ ನನಗೆ. ಇಟ್ಸ್ ಅಪ್ ಟು ಹರ್. ಅವಳೇನು ಆಗ್ತಾಳೋ ಗೊತ್ತಿಲ್ಲ.